ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಈ ಕ್ಲಾಸ್ನಲ್ಲಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾನೇ ಮುಖ್ಯ ಆದ 2 ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್ ಬಗ್ಗೆ ಆಳವಾಗಿ ಅರಿಯೋಣ. ಅದುವೇ ಪೈರೋಲ್ ಮತ್ತು ಪರಿಡೀನ್. ಮೊದಲು ಒಂದು ಡೆಫಿನೇಷನಿಂದ ಶುರು ಮಾಡೋಣ. A heterocyclic compound is a cyclic compound that has atoms of at least 2 different elements as members of its rings. ಹೌದಾ, ಇದರ ಅರ್ಥವೇನು? ಸೈಕ್ಲಿಕ್ ಅಂದ್ರೆ ಒಂದು ರಿಂಗ್ ಸ್ಟ್ರಕ್ಚರ್, ಒಂದು ವಲಯ. ಹೆಟೆರೋ ಅಂದ್ರೆ ಬೇರೆ ಅಂತ. ಸೊ ಒಂದು ವಲಯದಲ್ಲಿ ಕಾರ್ಬನ್ ಆಟಮ್ಗಳ ಜೊತೆ ಕಾರ್ಬನ್ ಅಲ್ಲದೆ ಬೇರೆ ಯಾವುದಾದ್ರೂ ಒಂದು ಆಟಮ್, ಫಾರ್ ಎಕ್ಸಾಂಪಲ್ ನೈಟ್ರೋಜನ್, ಸೇರಿಕೊಂಡ್ರೆ ಅದನ್ನು ನಾವು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸಿಂಪಲ್ ಆಗಿದೆ ಅಲ್ವಾ? ಓಕೆ, ಇದು ನಮ್ಮ ಇವತ್ತಿನ ರೋಡ್ ಮ್ಯಾಪ್. ಮೊದಲು ಪೈರೋಲ್ನ ಪರಿಚಯ, ಅದರ ರಿಯಾಕ್ಷನ್ಸ್ ಬಗ್ಗೆ ಕಲ್ತೋ, ನಂತರ ಪಿರಿಡಿನ್ನ ಪರಿಚಯ ಮತ್ತು ರಿಯಾಕ್ಷನ್ಸ್ಗೆ ಹೋಗೋಣ. ಕೊನೆಗೆ ಇವು ಎರಡರನ್ನು ಕಂಪೇರ್ ಮಾಡಿ ನೋಡೋಣ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ರೆ ಕಾನ್ಸೆಪ್ಟ್ ತುಂಬಾ ಕ್ಲಿಯರ್ ಆಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಕಾಂಪೌಂಡ್ ಪೈರೋಲ್. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ಇದು ಪೈರೋಲ್ನ ಸ್ಟ್ರಕ್ಚರ್. ಇದೊಂದು 5 ಮೆಂಬರ್ಡ್ ರಿಂಗ್, ಅಂದ್ರೆ 5 ಆಟಮ್ಗಳಿಂದ ಮಾಡಿದ ಒಂದು ವಲಯ. ಮತ್ತು ಅದರಲ್ಲಿ ಒಂದು ನೈಟ್ರೋಜನ್ ಆಟಮ್ ಇದೆ, ಗಮನಿಸಿದರ? ಅದಕ್ಕೆ ಇದೊಂದು ಹೆಟ್ರೋಸೈಕಲ್. ಓಕೆ, ಈಗ ಪೈರೋಲ್ನ ಕೆಲವು ಮುಖ್ಯ ಗುಣಗಳನ್ನು ನೋಡಿ. ಮೊದಲನೆಯದು, ಇದು ಒಂದು 5 ಮೆಂಬರ್ಡ್ ರಿಂಗ್. ಎರಡನೆಯದು, ಅದರಲ್ಲಿ ಒಂದು ನೈಟ್ರೋಜನ್ ಇದೆ. ಮೂರನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಇದು ಒಂದು ಆರೋಮ್ಯಾಟಿಕ್ ಕಾಂಪೌಂಡ್. ಅಂದ್ರೆ ಇದು ಹಕಲ್ಸ್ ರೂಲ್ನ ಪಾಲಿಸುತ್ತೆ, ಇದರಿಂದ ಅದಕ್ಕೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಸಿಗುತ್ತೆ. ಮುಂದೆ ಇದು ಒಂದು ತುಂಬಾ ದುರ್ಬಲ ಕ್ಷಾರ, ಅಂದ್ರೆ ವೆರಿ ವೀಕ್ ಬೇಸ್. ಯಾಕೆಂತ ಮುಂದೆ ನೋಡೋಣ. ಕೊನೆಯಾಗಿ ಇದು ನಮಗೆ ಕ್ಲೋರೋಫಿಲ್ ಮತ್ತು ಹ್ಯಾಮ್ನಲ್ಲಿ ಸಿಗುತ್ತೆ. ಅದು ಅದರ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಅನ್ನು ತೋರಿಸುತ್ತೆ. ಈಗ ಈ ಪೈರೋಲನ್ನು ಪ್ರಿಪೇರ್ ಮಾಡುವ ಒಂದು ಮುಖ್ಯ ಮೆಥಡ್, ಅದು ಪಾಲ್ ಕ್ನೋರ್ ಸಿಂಥೆಸಿಸ್ ಬಗ್ಗೆ ಕಲಿತ್ಕೊಳ್ಳೋಣ. ಈ ರಿಯಾಕ್ಷನ್ನಲ್ಲಿ ಮುಖ್ಯ ವಿಷಯ ಏನು ಅಂದ್ರೆ, ಒಂದು 1,4-ಡೈಕೀಟೋನ್, ಇಲ್ಲಿ ನಾವು ಆಸಿಟೋನಿಲ್ ಆಸಿಟೋನ್ನ ತಗೊಂಡಿದ್ದೀವಿ, ಅದನ್ನು ಅಮೋನಿಯಾ ಜೊತೆ ಹೀಟ್ ಮಾಡಿದಾಗ ನಮಗೆ ಪೈರೋಲ್ ರಿಂಗ್ ಫಾರ್ಮ್ ಆಗುತ್ತೆ. ಇದು ತುಂಬಾನೇ ಸರಳವಾದ ಮತ್ತು ಇಂಪಾರ್ಟೆಂಟ್ ಮೆಥಡ್, ನೆನಪಿಟ್ಕೊಳ್ಳಿ. ಮುಂದುವರಿಯೋಣ. ಈಗ ನಮಗೆ ಅದರ ಸ್ಟ್ರಕ್ಚರ್ ಗೊತ್ತಾಯ್ತು. ಆ ಸ್ಟ್ರಕ್ಚರ್ನ ಬೇಸಿಸ್ ಮೇಲೆ ಅದು ಬೇರೆ ಕೆಮಿಕಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅದರ ರಿಯಾಕ್ಟಿವಿಟಿ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ತುಂಬಾ ಕಾಮನ್ ಆಗಿ ಕೇಳೋ ಒಂದು ಕನ್ಸೆಪ್ಷುಯಲ್ ಕ್ವೆಶ್ಚನ್. ಪೈರೋಲ್ನಲ್ಲಿ ನೈಟ್ರೋಜನ್ ಇದ್ದಾರೋ ಅದು ಯಾಕೆ ಒಂದು ನಾರ್ಮಲ್ ಬೇಸ್ ಥರ ಬಿಹೇವ್ ಮಾಡಲ್ಲ? ಯೋಚಿಸಿ. ಇದಕ್ಕೆ ಉತ್ತರ ಈ ರೆಸನೆನ್ಸ್ ಸ್ಟ್ರಕ್ಚರ್ಸ್ನಲ್ಲಿ ಅದಾಗಿದೆ. ಇಲ್ಲಿ ನೋಡಿ, ನೈಟ್ರೋಜನ್ ಮೇಲಿರುವ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ದಾನ ಮಾಡೋಕ್ಕೆ ಅವೈಲೇಬಲ್ ಇಲ್ಲ. ಯಾಕೆಂದ್ರೆ ಆ ಎಲೆಕ್ಟ್ರಾನ್ಸ್ ರಿಂಗ್ನಲ್ಲಿ ಡಿಲೋಕಲೈಸ್ಡ್ ಆಗಿವೆ, ಅಂದ್ರೆ ರಿಂಗ್ನ ಅರೋಮ್ಯಾಟಿಕ್ ಸಿಸ್ಟಮ್ನ ಭಾಗವಾಗಿ ಸುತ್ತಾ ಇರ್ತವೆ. ಸೊ ದ ಟೇಕ್ ಅವೇ ಪಾಯಿಂಟ್ ಏನು? ಆನಯನಾರೇ ಎಲೋನ್ ಪೇರ್ ಆರೋಮ್ಯಾಟಿಸಿಟಿ ಪಡೆಯೋದಕ್ಕೆ ಯೂಸ್ ಆಗ್ತಾ ಇರೋದ್ರಿಂದ ಅದು ಹಿಂದೆ ಬಂದು ಒಂದು ಪ್ರೋಟಾನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅದಕ್ಕೆ ಪೈರೋಲ್ ಒಂದು ತುಂಬ ದುರ್ಬಲ ಕ್ಷಾರ. ಅರ್ಥ ಆಯ್ತಾ? ಈಗ ಪೈರೋಲ್ನ ಒಂದು ಫೇಮಸ್ ನೇಮ್ ರಿಯಾಕ್ಷನ್ ನೋಡಿದನ, ವಿಲ್ಸ್-ಮೈ-ಹ್ಯಾಕ್ ರಿಯಾಕ್ಷನ್. ಇದು ಒಂದು ಟೈಪ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ನೀವಿಲ್ಲಿ ನೋಡಬಹುದು, ಈ ರಿಯಾಕ್ಷನ್ನಲ್ಲಿ ಪೈರಾಲ್ ರಿಂಗ್ಗೆ ಒಂದು ಫಾರ್ಮೈಲ್ ಗ್ರೂಪ್ ಅಂದ್ರೆ CHO ಗ್ರೂಪ್ ಅಟ್ಯಾಚ್ ಆಗುತ್ತೆ. ಈ ಅಟ್ಯಾಕ್ ಸಾಮಾನ್ಯವಾಗಿ 2 ಪೊಸಿಷನ್ನಲ್ಲಿ ಆಗುತ್ತೆ, ಯಾಕಂದ್ರೆ ರೆಸೊನೆನ್ಸಿಂದ ಆ ಪೊಸಿಷನ್ನಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸಾರಿ, ಇಷ್ಟೊತ್ತು ಪೈರಾಲ್ ಬಗ್ಗೆ ಮಾತಾಡ್ವಿ. ಈಗ ನಮ್ಮ ಫೋಕಸ್ನ ಶಿಫ್ಟ್ ಮಾಡಿ ನಮ್ಮ ಎರಡನೆಯ ಕಂಪೌಂಡ್ ಪಿರಿಡಿನ್ ಕಡೆ ಹೋಗೋಣ. ನೋಡಿದ್ರೆ ಮಾಡೆಲಲ್ಲಿ ಒಂದು ವ್ಯತ್ಯಾಸ ಕಾಣಿಸ್ತಿದೆ. ಪಿರಿಡಿನು ಒಂದು 6 ಮೆಂಬರ್ಡ್ ರಿಂಗ್, ಅಂದ್ರೆ 6 ಆಟಮ್ಗಳಿಂದ ಮಾಡಿದ ಒಂದು ವಲಯ. ಬಟ್ ಇಲ್ಲಿ ಕೂಡ ಒಂದು ನೈಟ್ರೋಜನ್ ಆಟಮ್ ಇದೆ. ಓಕೆ, ಈ ಸ್ಲೈಡ್ನಲ್ಲಿ ಪಿರಿಡಿನ್ನ ಕೀ ಫೀಚರ್ಸ್ ನೋಡಿ. ಇದು 6 ಮೆಂಬರ್ಡ್ ರಿಂಗ್, ಒಂದು ನೈಟ್ರೋಜನ್ ಇದೆ ಮತ್ತು ಇದು ಕೂಡ ಆರೋಮ್ಯಾಟಿಕ್. ಆದರೆ ಇಲ್ಲಿ ತುಂಬಾ ಮುಖ್ಯ ವಿಷಯ ಅಂದ್ರೆ ಇದು ಬೇಸಿಕ್ ನೇಚರ್, ಅಂದ್ರೆ ಕ್ಷಾರೀಯ ಸ್ವಭಾವದ್ದು. ಇನ್ನೊಂದು ಕೀ ಪಾಯಿಂಟ್ ಏನು ಅಂದ್ರೆ, ಇದರಲ್ಲಿ ಇರೋ ಲೋನ್ ಪೇರ್ ರೆಸನೆನ್ಸ್ನಲ್ಲಿ ಇನ್ವಾಲ್ವ್ ಆಗಲ್ಲ. ಇದುವೇ ಪೈರೋಲ್ಗೂ ಪಿರಿಡಿನ್ಗೂ ಇರೋ ದೊಡ್ಡ ವ್ಯತ್ಯಾಸ. ಪೈರಿಡಿನ್ ಡೆರಿವೇಟಿವ್ಸ್ ನ ಪ್ರಿಪೇರ್ ಮಾಡೋದು ಒಂದು ವೆಲ್ ನೋನ್ ಮೆಥಡ್, ಅಂದ್ರೆ ಅದು ಹ್ಯಾನ್ಸ್ ಸಿಂಥೆಸಿಸ್. ಈ ರಿಯಾಕ್ಷನ್ನಲ್ಲಿ ಒಂದು ಬೀಟಾ ಕೀಟೋಎಸ್ಟರ್, ಒಂದು ಆಲ್ಡಿಹೈಡ್ ಮತ್ತು ಅಮೋನಿಯಾ, ಇವು 3 ಸೇರಿದಾಗ ನಮಗೆ ಪಿರಿಡಿನ್ ರಿಂಗ್ ಸಿಸ್ಟಮ್ ಸಿಗುತ್ತೆ. ಸರಿ, ಈಗ ಪಿರಿಡಿನ್ ಪೈರೋಲ್ಗಿಂತ ಯಾಕೆ ಇಷ್ಟೊಂದು ಡಿಫ್ರೆಂಟ್ ಆಗಿ ಬಿಹೇವ್ ಮಾಡುತ್ತೆ ಅಂತ ಆಳವಾಗಿ ಅರಿಯೋಣ. ಈ ಚಿತ್ರ ನೋಡಿ, ಮುಖ್ಯ ಕಾರಣ ಸ್ಪಷ್ಟ ಆಗುತ್ತೆ. ನೈಟ್ರೋಜನ್ ಮೇಲಿನ ಆ ಲೋನ್ ಪೇರ್ ಆರೋಮ್ಯಾಟಿಕ್ ರಿಂಗ್ನ ಹೊರಗಡೆ ಒಂದು sp2 ಆರ್ಬಿಟಲ್ನಲ್ಲಿ ಇದೆ. ಹಾಗಾಗಿ ಅದು ಫ್ರೀ ಆಗಿದೆ. ಅದು ಸುಲಭವಾಗಿ ಒಂದು ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು. ಅದಕ್ಕೆ ಪಿರಿಡಿನ್ ಒಂದು ಬೇಸ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನೊಂದು ವಿಷಯ, ಪಿರಿಡಿನ್ ರಿಂಗ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಆಗಿರೋದ್ರಿಂದ ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಪಡುತ್ತೆ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಚಿಚಿಬಾಬಿನ್ ರಿಯಾಕ್ಷನ್. ಇಲ್ಲಿ ಸೋಡಿಯಂ ಮೆಥಾಕ್ಸೈಡ್
ಅಂದರೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆಗಿ ರಿಂಗ್ನ ಮೇಲೆ ಅಟ್ಯಾಕ್ ಮಾಡಿ 2-ಅಮೈನೋಪಿರಿಡೀನ್ ಅನ್ನು ಕೊಡುತ್ತೆ. ಇದು ಪಿರಿಡೀನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್. ನೆನಪಿರಲಿ. ಓಕೆ, ಈಗ ರಿವಿಷನ್ಗೆ ಈಸಿ ಆಗಲಿ ಅಂತ ಈ ಎರಡು ಕಾಂಪೌಂಡ್ಸ್ನ ಸೈಡ್ ಬೈ ಸೈಡ್ ಇಟ್ಟು ಕಂಪೇರ್ ಮಾಡಿ ನೋಡೋಣ. ಇದರಿಂದ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗುತ್ತೆ. ಈ ಟೇಬಲು ನಿಮಗೆ ಒಂದೇ ನೋಟದಲ್ಲಿ ಎಲ್ಲ ಮುಖ್ಯ ವ್ಯತ್ಯಾಸಗಳನ್ನು ತಿಳಿಸಿಕೊಡುತ್ತೆ. ರಿಂಗ್ ಸೈಜ್, ಬೇಸಿಸಿಟಿ, ಲೋನ್ ಪೇರ್ನ ರೋಲ್ ಮತ್ತು ಕೀ ರಿಯಾಕ್ಷನ್ ಟೈಪ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ 4 ಪಾಯಿಂಟ್ಸ್ ತುಂಬಾನೇ ಮುಖ್ಯ. ಈ ಡಿಫ್ರೆನ್ಸಸ್ನ ನೆನ್ಪಿಡುವುದು ಕಂಪಲ್ಸರಿ. ಸೊ ಬಾಟಮ್ ಲೈನ್ ಏನು, ಮುಖ್ಯ ವಿಷಯ ಏನು ಅಂದರೆ ಆ ನೈಟ್ರೋಜನ್ ಮೇಲಿರುವ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಲೊಕೇಶನ್ ಮತ್ತು ಅದರ ರೋಲ್. ಈ ಒಂದೇ ಒಂದು ಫ್ಯಾಕ್ಟರ್ ಈ ಎರಡೂ ಕಾಂಪೌಂಡ್ಸ್ನ ರಿಯಾಕ್ಟಿವಿಟಿನಲ್ಲಿರೋ ಆಲ್ಮೋಸ್ಟ್ ಎಲ್ಲ ವ್ಯತ್ಯಾಸಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಪಿರೋಲ್ನಲ್ಲಿ ಲೋನ್ ಪೇರ್ ವಲಯದ ಒಳಗಿದೆ, ಪಿರಿಡೀನ್ನಲ್ಲಿ ಅದು ವಲಯದ ಹೊರಗಡೆ ಇದೆ. ಇಷ್ಟೇ ಸಿಂಪಲ್. ಸರಿ, ಕೊನೆಯಾಗಿ ನಿಮ್ಗಾಗಿ ಒಂದು ಚಾಲೆಂಜ್, ಒಂದು ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್. ಇದನ್ನೇ ಅನು ನೋಡಿ. ಅದರಲ್ಲಿ ಒಂದು ಪೈರೋಲ್ ರಿಂಗ್ ಮತ್ತು ಒಂದು ಬೆನ್ಝೀನ್ ರಿಂಗ್ ಎರಡೂ ಫ್ಯೂಸ್ ಆಗಿವೆ. ಈಗ ನೀವು ಕಲಿತ ನಾಲೆಜ್ನ ಯೂಸ್ ಮಾಡಿ ಯೋಚಿಸಿ, ಈ ಮಾಲಿಕ್ಯೂಲ್ನ ಯಾವ ಭಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಗೆ ಹೆಚ್ಚು ರಿಯಾಕ್ಟಿವ್ ಆಗಿರಬಹುದು, ಪೈರೋಲ್ ರಿಂಗ್ನ ಅಥವಾ ಬೆನ್ಝೀನ್ ರಿಂಗ್ನ, ಮತ್ತು ಯಾಕೆ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಹುಡುಕಿ. ಆಲ್ ದ ಬೆಸ್ಟ್.